ಆಗಲೇ ಮೃತಪಟ್ಟಿರುವಂತಹ ಲಾವಣ್ಯ ಕುಟುಂಬಸ್ಥರು ಅಲ್ಲಿಗೆ ಬಂದಿದ್ದಾರೆ. ಅವರ ಆಕ್ರಂದನ ಮುಗಿಲ್ಮುಟ್ಟಿದೆ. ಆಸ್ಪತ್ರೆ ಮುಂಭಾಗದಲ್ಲಿ ತಲೆ ತಿರುಗಿ ಬಿದ್ದಿದ್ದಾರೆ ಪಾಪ ಅವರ ಚಿಕ್ಕಮ್ಮ. ಕಾಲು ತುಳಿತದ ವೇಳೆ ಲಾವಣ್ಯ ಅವ್ರ ಜೊತೆಗೇನೆ ಚಿಕ್ಕಮ್ಮ ವೇಣು ಅವರು ಕೂಡ ಇದ್ರು. ಲಾವಣ್ಯ ಸಾವಿನ ಬಗ್ಗೆ ಗೊತ್ತಾಗಿ ಅವ್ರ ಚಿಕ್ಕಮ್ಮ ವೇಣು ಆಕ್ರಂದನವನ್ನ ವ್ಯಕ್ತಪಡಿಸಿದ್ದಾರೆ. ತಿರುಪತಿ ಕಾಲು ತುಳಿತದಲ್ಲಿ ಆಗಿರುವಂತಹ ಒಂದು ದುರ್ಘಟನೆ ಇದು. సెల్ చూసుకొని గట్టి మీద సెల్ చూసుకొని ఆలోచించగలవి నా మరదలు చెప్పింది పిన్నిని ಈಗ ಸದ್ಯಕ್ಕೆ ಗಾಯಾಳುಗಳನ್ನು ಅಲ್ಲೇ ತಿರುಪತಿಯ ಒಂದು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಕಿರಣ್ ಸೂರ್ಯ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡಿತಾವೋಣ. ಕಿರಣ್, ನಿಮ್ಮ ಹತ್ರ ಮತ್ತಷ್ಟು ಡೀಟೇಲ್ಸ್ ಪಡಿತೀನಿ. ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಮಾತಾಡೋಣ. ಜೊತೆಗೆ ಈಗ ಒಂದಷ್ಟು ಅಪ್ಡೇಟ್ಸ್. ತಿರುಪತಿಯಲ್ಲಿ ಕಾಲು ತುಳಿತಕ್ಕೆ 6 ಭಕ್ತರು ಮೃತಪಟ್ಟಿದ್ದಾರೆ, ದುರ್ಮರಣಕ್ಕೀಡಾಗಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸಿಎಂ ಚಂದ್ರಬಾಬು ನಾಯ್ಡು. ಪರಿಹಾರವನ್ನು ಘೋಷಿಸಿದ್ದಾರೆ. ಕಂದಾಯ ಸಚಿವರಾಗಿರುವಂತಹ ಆಂಧ್ರದ ಕಂದಾಯ ಸಚಿವರು ಅನಗಾನಿ ಸತ್ಯಪ್ರಸಾದ್. ಸೊ ಇವರು ಈಗ ಘೋಷಣೆಯನ್ನ ಮಾಡಿದ್ದಾರೆ. 25 ಲಕ್ಷ ಪರಿಹಾರವನ್ನ ಕೊಟ್ಟಿದೆ. ಜೊತೆಗೆ ಕಾಂಗ್ರೆಸ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ 25 ಲಕ್ಷ ಅಲ್ಲ, 1 ಕೋಟಿ ಪರಿಹಾರ ಕೊಡಬೇಕು. ಇದು ಸರ್ಕಾರದ ವೈಫಲ್ಯ. ಅಲ್ಲಿ ಸರಿಯಾಗಿ ಅವರು ವ್ಯವಸ್ಥೆಗಳನ್ನ ಮಾಡಿರಲಿಲ್ಲ, ಹಾಗಾಗಿ ಈ ಒಂದು ಘಟನೆ ಆಗಿರುವಂಥದ್ದು. ಸೊ ಹಾಗಾಗಿ 1 ಕೋಟಿ ಪರಿಹಾರ ಕೊಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಸರಿಯಾಗಿ ವ್ಯವಸ್ಥೆಗಳನ್ನು ಮಾಡಿರಲಿಲ್ಲ, ಪೊಲೀಸರ ಫೇಲ್ಯೂರ್ ಇದೆ, ಇಲ್ಲಿ ಸೆಕ್ಯೂರಿಟಿ ಸರಿಯಾಗಿರಲಿಲ್ಲ, ಹಾಗಾಗಿನೇ ಈ ಥರದೊಂದು ದುರ್ಘಟನೆ ಆಗಿರುವಂಥದ್ದು ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಜಾಯ್ನ್ ಆಗಿದ್ದಾರೆ ಈಗ ತಿರುಪತಿಯಿಂದ. ಕಿರಣ್, ನೀವಿರುವಂಥ ಒಂದು ಆಸ್ಪತ್ರೆಯಲ್ಲಿ ಸುಮಾರು ಎಷ್ಟು ಜನ ಗಾಯಾಳುಗಳಿದ್ದಾರೆ? ಅವ್ರ ಪರಿಸ್ಥಿತಿ ಏನಾದರೂ ಸದ್ಯಕ್ಕೆ ಲಭ್ಯವಾಗಿದೆಯಾ? ಆರಂಭದಲ್ಲಿ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಜೊತೆಗೆ ಈಗ ಪರಿಹಾರದ ವಿಚಾರ, ಸೊ ಅದು ಸಾಲ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಅಲ್ಲಿ ಬಂದಿದ್ದಾರೆ. ಸೊ ಏನು ಡೀಟೇಲ್ಸ್ ಅಲ್ಲಿಂದ ಸಿಗ್ತಾ ಇದೆ ಈಗ ಸದ್ಯಕ್ಕೆ ಕಿರಣ್? ಹೌದು ರೇಮನ್, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬಂದಂಥವರು ಈಗಾಗಲೇ ಕೂಡ 6 ಜನ ಕಾಲು ತುಳಿತದಲ್ಲಿ ಸಾವನ್ನಪ್ಪಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತಹ 11 ಜನರನ್ನ ಸಾಂತ್ವನ ಹೇಳಲಿಕ್ಕೆ ಮತ್ತು ಅವ್ರನ್ನ ಭೇಟಿ ಮಾಡಲಿಕ್ಕೆ ಈಗಾಗಲೇ ಕೂಡ ಆಂಧ್ರದ ಸಿಎಂ ಕೂಡ ಈಗಾಗಲೇ ಪದ್ಮಾವತಿ ಮೆಡಿಕಲ್ ಕಾಲೇಜಿಗೆ ಬರ್ತಾ ಇದ್ದಾರೆ. ಸದ್ಯ ನಾನೀಗ ಮೆಡಿಕಲ್ ಕಾಲೇಜಿನ ಮುಂಭಾಗದಲ್ಲಿ ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಆಸ್ಪತ್ರೆಗೆ ಈಗಾಗಲೇ ಕೂಡ ಪೊಲೀಸ್ನ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಿರುವಂಥದ್ದು. ಈಗಾಗಲೇ ಗೃಹ ಸಚಿವರಾಗಿರುವಂತೆ ಸಾಕಷ್ಟು ಸಚಿವರು ಕೂಡ ಈಗಾಗಲೇ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಯಾರ್ಯಾರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರೋ ಅವರೆಲ್ಲರ ಆರೋಗ್ಯವನ್ನು ಕೂಡ ಈಗಾಗಲೇ ವಿಚಾರಿಸಿರುವಂಥದ್ದು. 11 ಜನರು ಸದ್ಯ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ನಿನ್ನೆ ಸಂಜೆ 8 ಗಂಟೆ ಸುಮಾರಿಗೆ ಕಾಲು ತುಳಿತವಾದಂಥ ಸಂದರ್ಭದಲ್ಲಿ ಸ್ಥಳದಲ್ಲೇ ಅಂದರೆ 5 ಜನ ಮೃತಪಟ್ಟಿದ್ರು ಪದ್ಮಾವತಿಯ ಪಾರ್ಕ್ನ ಬಳಿಯಲ್ಲಿ, ಮತ್ತು ಪ್ರಕಾಶಂ ಬಳಿ ಮತ್ತೊಂದು ಸ್ಥಳದಲ್ಲಿ ಕೌಂಟರ್ನ ಬಳಿ ಒಬ್ಬರು ತೀರ್ಕೊಂಡು ಹೋಗಿದ್ರು. ಒಟ್ಟು 6 ಜನ ಈಗಾಗಲೇ ಕೂಡ ತೀರಿಕೊಂಡು ಹೋಗಿರುವಂಥದ್ದು. 30 ರಿಂದ 40 ಜನ ಈಗಾಗಲೇ ಕೂಡ ಗಾಯಾಳುಗಳಿದ್ರು. ಅವರೆಲ್ಲರನ್ನು ಕೂಡ ಪಕ್ಕದಲ್ಲೇ ಇದ್ದಂತಹ ಪದ್ಮಾವತಿ ಮೆಡಿಕಲ್ ಕಾಲೇಜಿಗೆ ಅಡ್ಮಿಟ್ ಮಾಡಲಾಗಿತ್ತು. ಅದರಲ್ಲಿ ಸಾಕಷ್ಟು ಜನರು ಈಗಾಗಲೇ ಕೂಡ ಡಿಸ್ಚಾರ್ಜ್ ಆಗಿರುವಂಥದ್ದು. 11 ಜನರು ಮಾತ್ರ ಈಗ ಸದ್ಯಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಅದರಲ್ಲಿ 4 ತೀವ್ರವಾಗಿ ಗಾಯಗಳಾಗಿದೆ ಅನ್ನುವಂಥ ಒಂದು ಮಾಹಿತಿ ಈಗಾಗಲೇ ಸದ್ಯಕ್ಕೆ ಆಸ್ಪತ್ರೆ ಕಡೆಯಿಂದ ಲಭ್ಯವಾಗ್ತಿರುವಂಥದ್ದು. ಈ ಒಂದು ಪೇಷಂಟ್ಸ್ ಏನಿದ್ದಾರೆ ಅವರನ್ನ ನೋಡ್ಲಿಕ್ಕಾಗಿ ಈಗಾಗಲೇ ಕೂಡ ಆಂಧ್ರದ ಸಿಎಂ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರು ಬರ್ತಿದ್ದಾರೆ, ಮತ್ತು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಕೂಡ ಬರ್ತಿದ್ದಾರೆ ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಆಸ್ಪತ್ರೆ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ಏರ್ಪಡಿಸಿರುವಂಥದ್ದು. ಮತ್ತು ಚಂದ್ರಬಾಬು ನಾಯ್ಡು ಹಾಗೆ ಉಪಮುಖ್ಯಮಂತ್ರಿ ಆಗಿರುವಂತಹ ಪವನ್ ಕಲ್ಯಾಣ್ ಅವ್ರನ್ನ ನೋಡಲಿಕ್ಕೆ ಈಗಾಗಲೇ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಜಮಾಯಿಸಿರುವಂಥದ್ದು. ಇದು ಒಂದು ಕಡೆ. ಆದರೆ ಎರಡನೇದು, ಈಗಾಗಲೇ ಕೂಡ 6 ಜನ ಏನು ಮೃತಪಟ್ಟಿದ್ರು ಅವರ ಕುಟುಂಬಕ್ಕೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರದಿಂದ 25 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಸ್ಥಳದಲ್ಲೇ ತೀವ್ರವಾಗಿ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ 25 ಲಕ್ಷ ಬೇಡ, 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು, ಮತ್ತು ಅವರ ಮನೆಯವರಿಗೆ ಅಂದರೆ ಕುಟುಂಬಸ್ಥರಿಗೆ ಒಂದು ಸರ್ಕಾರಿ ಕೆಲಸವನ್ನು ಕೊಡಬೇಕು ಅನ್ನೋಂಥ ಒಂದು ಪಟ್ಟನ್ನು ಕೂಡ ಹಿಡಿದಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಜೊತೆಯಲ್ಲಿ ಸ್ಥಳದಲ್ಲೇ ಇದ್ದಂತಹ ಮುಜರಾಯಿ ಇಲಾಖೆ ಸಚಿವರ ಜೊತೆಯಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಮುಜರಾಯಿ ಇಲಾಖೆ ಸಚಿವರು ಮತ್ತು ಗೃಹ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪದ್ಮಾವತಿ ಮೆಡಿಕಲ್ ಕಾಲೇಜ್ಗೆ
ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ, ಅವರ ಜೊತೆಯಲ್ಲಿ ನಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀವಿ. ಚರ್ಚೆ ಮಾಡಿದ ನಂತರದಲ್ಲಿ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಅನ್ನೋಂಥದ್ದು ಹೇಳಿದ್ರು. ಟಿವಿ9 ಜೊತೆಲಿ ತಿರುಪತಿಯ ಕಾಂಗ್ರೆಸ್ ಅಧ್ಯಕ್ಷ ಮಾತಾಡುವಂಥ ಸಂದರ್ಭದಲ್ಲಿ ಇದು ನಿಜವಾಗ್ಲೂ ಕೂಡ ಸರ್ಕಾರದ ವೈಫಲ್ಯವೇ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೊಟ್ಟಿದ್ರು, ಆದರೆ ಇಲ್ಲಿ ಸ್ಥಳದಲ್ಲಿ ಯಾವುದೇ ತರವಾದಂಥ ಮುಂಜಾಗ್ರತಾ ಕ್ರಮಗಳನ್ನಾಗಿರ್ಬೋದು, ಬಿಗಿ ಪೊಲೀಸ್ ಬಂದೋಬಸ್ತ್ ಈ ಥರದ್ದು ಯಾವುದೂ ಕೂಡ ತೆಗೆದುಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ಇವತ್ತು 6 ಜನ ಅಮಾಯಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಪ್ರತಿ ವರ್ಷ ಈ ಥರ ಆಗ್ತಾ ಇರಲಿಲ್ಲ, ಇದೇ ಮೊದಲ ಬಾರಿಗೆ ಇವರು ಬೇರೆ ಬೇರೆ ರಾಜ್ಯದವರು ಕೂಡ ಬರುವಂಥ ರೀತಿಯಲ್ಲಿ ಪ್ರಚಾರವನ್ನು ದೊಡ್ಡ ರೀತಿಯಲ್ಲಿ ಕೊಟ್ಟಿದ್ರು. ಆ ಪ್ರಚಾರವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ ಹಿನ್ನೆಲೆಯಲ್ಲಿ ಅವರು ಇವತ್ತು ಕಾಲ್ತುಳಿತಕ್ಕೆ ಒಳಪಟ್ಟು, ಅಂದ್ರೆ TTD ಅವರ ಒಂದು ನಿರ್ಲಕ್ಷ್ಯ ಮತ್ತೆ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಇವತ್ತು 6 ಜನರು ಮೃತಪಟ್ಟಿದ್ದಾರೆ ಅನ್ನೋಂಥದ್ದೊಂದು. ಆ ಕಾರಣಕ್ಕಾಗಿ ನಿಮ್ಮ ನಿರ್ಲಕ್ಷ್ಯದಿಂದಲೇ ಅವರು ಮೃತಪಟ್ಟಿರುವಂತಹ ಹಿನ್ನೆಲೆಯಲ್ಲಿ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು, ಮತ್ತೆ ಅವರ ಕುಟುಂಬಸ್ಥರಿಗೆ ಒಂದು ಸರ್ಕಾರಿ ಕೆಲಸವನ್ನ ಕೊಡಬೇಕು ಅನ್ನುವಂಥ ಪಟ್ಟನ್ನು ಕೂಡ ಈಗಾಗಲೇ ಹಿಡಿದಿರುವಂತದ್ದು. ರೆಹಮಾನ್, ಥ್ಯಾಂಕ್ ಯು ಕಿರಣ್.